ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 16ನೇ ತಾರೀಕು ಸೂರ್ಯ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿನಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದೃಷ್ಟಕರವಾದ ದಿನ ಬಂದಾಯಿತು. ಯಾಕೆಂದರೆ ತುಂಬ ದಿವಸಗಳಿಂದ ಒಂದಲ್ಲ ಒಂದು ಕಷ್ಟ ನಿಮಗೆ ನೋಡಿ, ಇವಾಗ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಆದರೂ ಕೂಡ ಏನಾದರೂ ಒಂದು ಸಮಸ್ಯೆಗಳು ಸಣ್ಣ ಪುಟ್ಟ ನಿಮ್ಮ ಜೀವನ ಪರ್ಯಂತ ಬರ್ತಿರುತ್ತೆ. ಈಗ ಏನೋ ಒಂದು ಕಷ್ಟ ಬಂದಿರುತ್ತೆ ಮನೆಯಲ್ಲಿ ಅಂದರೆ ಅದು ಮುಗಿಯೋಷ್ಟರೊಳಗಡೆ ಅಪ್ಪ ರಿಲ್ಯಾಕ್ಸೇಷನ್ ಆಗ್ತಿದೆ ಅನ್ನೋಷ್ಟರೊಳಗಡೆ ಇನ್ನೊಂದು ಶುರುವಾಗ್ತಿರುತ್ತೆ. ಇದು ನಿಮ್ಮ ಲೈಫ್ ಟೈಮ್ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ಕೂಡ ಮಾಡ್ಕೊಬೇಕಾಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಈಗ ವೃಶ್ಚಿಕ ರಾಶಿ ಅಂದಿದ್ದ ಮಾತ್ರಕ್ಕೆ ಅಯ್ಯೋ ನಮ್ಮ ಕಷ್ಟ ತಪ್ಪಿದ್ದಲ್ಲ ಅನ್ಕೊಳ್ಳೋ ಬದಲಾಗಿ ನಮಗೆ ಟೈಮ್ ತುಂಬ ಚೆನ್ನಾಗಿದೆ, ಮುಂದಕ್ಕೆ ನಾನು ಇನ್ನೂ ಚೆನ್ನಾಗಿರ್ತೀನಿ ಅಂತ ಯಾವಾಗಲೂ ಪಾಸಿಟಿವ್ನೆಸ್ನ ನಿಮ್ಮ ಮೈಂಡಲ್ಲಿ ನೀವು ತುಂಬಿಸ್ಕೊಬೇಕಾಗತ್ತೆ. ಇವಾಗ ತುಂಬ ಒಳ್ಳೆ ಸಮಯ ಬಂದಿದೆ. ಯಾಕಂದರೆ ಗುರುವಿನ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಗುರುಬಲ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮದುವೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಜಾಗ ತಗೊಳ್ಳೋದು, ಗೃಹ ಪ್ರವೇಶಗಳು ಮಾಡುವಂಥದ್ದು, ಎಲ್ಲ ರೀತಿ ಶುಭ ಕಾರ್ಯಗಳನ್ನ ಖಂಡಿತವಾಗ್ಲೂ ನೀವು ಮಾಡಬಹುದು. ಆದರೆ ಗುರು ಕಂಬಸ್ಟ್ ಆದಾಗ ಅಂದರೆ 11ನೇ ತಾರೀಕಿಂದ ಈಚೆಗೆ ಸ್ವಲ್ಪ ದಿವಸಗಳ ಕಾಲ ಬೇಡ, ಅದಾದ್ಮೇಲೆ ಮತ್ತೆ ನೀವು ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದು. ಈಗ ನಿಮಗೆ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. 3ನೇ ಮನೆ ಮೇಲೆ ಬೇರೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಗೆ ಏನಂತಂದರೆ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಅಥವಾ ನಿಮಗೆ ಸ್ನೇಹಿತರಿಂದ ಆಗಿರ್ಬೋದು ಉತ್ತಮವಾದ ಫಲಗಳು, ಅಂದರೆ ಅವರಿಂದ ಏನಾದರೂ ಹೆಲ್ಪ್ ಆಗುವಂಥದ್ದು ಲೈಫಲ್ಲಿ ನಿಮಗೆ. ಮತ್ತು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಇದ್ದರೆ ಅದರಲ್ಲಿ ನಿಮ್ಮ ಹೆಸರು ಹೈಲೈಟ್ ಆಗುವಂಥದ್ದು, ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು ಎಲ್ಲನೂ ಕೂಡ ಆಗ್ತಾ ಇರುತ್ತೆ. ಇನ್ನು ಹಾಗೆ ನಿಮಗೆ 4ನೇ ಮನೇಲಿ ರಾಹು ಇರೋದ್ರಿಂದ ಸ್ವಲ್ಪ ಭೂಮಿ ವ್ಯವಹಾರಗಳಲ್ಲಿ ಒಂಚೂರು ಹಿನ್ನಡೆ ಅನ್ನೋಕ್ಕೂ ಜಾಸ್ತಿ ಪೇಪರ್ಗಳನ್ನ ಚೆಕ್ ಮಾಡಿ ಮುಂದುವರಿಬೇಕಾಗುತ್ತೆ. ತಾಯಿಯ ಆರೋಗ್ಯಕ್ಕೂ ಕೂಡ ಅಷ್ಟೊಂದು ಒಳ್ಳೇದಲ್ಲ ಅದು. ಸೊ ಅದೊಂಚೂರು ನೀವು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ನಿಮಗೆ 5ನೇ ಮನೆಯಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ಇಷ್ಟು ದಿವಸ ಮಕ್ಕಳಿಗೆ ಏನಾದರೂ ಅವ್ರ ಎಜುಕೇಷನ್ ಆಗಿರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು ಏನೋ ನಿಧಾನಗತಿನಲ್ಲಿ ಆಗ್ತಿದೆ ಅಂತ ಏನು ಅನಿಸ್ತಿತ್ತು, ಇವಾಗ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದು ಬದಲಾವಣೆ ಆಗುತ್ತೆ. ಸ್ವಲ್ಪ ನೀವು ಇವಾಗ ಒಳ್ಳೆ ನಿರೀಕ್ಷೆನ ಮಾಡಬಹುದು. ಇವಾಗ ಯಾರಾದರೂ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ರೆ ಮಕ್ಕಳಿಗೆ ಮದುವೆ ಕೂಡ ಸೆಟ್ ಆಗೋದು ಕೂಡ ಆಗುತ್ತೆ, ಅಥವಾ ಕೆಲಸ ಸಿಕ್ಕಿಲ್ಲ ಅಂದವ್ರಿಗೆ ಕೆಲಸ ಸಿಗುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳೇನಿತ್ತು ಇನ್ಮೇಲೆ ಪ್ರೀತಿ ವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಕೂಡ ಶುರುವಾಗುತ್ತೆ. ಅದೇ ರೀತಿ ನಿಮಗೆ 7ನೇ ಮನೆಯಲ್ಲಿ ಕುಜ ಕುತ್ಕೊಂಡಿದೆ. ನಿಮ್ಮ ಲಗ್ನಾಧಿಪತಿನೇ ಕುಜ ಆಗಿದ್ದು, ಕುಜನೇ ಹೋಗಿ 7ನೇ ಮನೇಲಿ ಕುತ್ಕೊಂಡು ನೇರವಾಗಿ ದೃಷ್ಟಿ ಬಿಡ್ತಾ ಇದ್ದಾನೆ. ಸೊ ಇದರಿಂದ ಏನು ಅಂತಂದರೆ ಕೆಲವು ಆತ್ರದ ನಿರ್ಧಾರಗಳನ್ನ ತೊಗೊಂಡ್ಬಿಡ್ತಾರೆ. ಹೆಂಗೂ ಗುರುಬಲ ಬಂದಿದೆ, ಇವಾಗ ಟೈಮ್ ಚೆನ್ನಾಗಿದೆ, ನ್ಯೂ ಸ್ಟಾರ್ಟಪ್ ಮಾಡಿಬಿಡೋಣ, ಗೊತ್ತು ಗುರಿ ಇಲ್ಲದೆ ಇರೋದಕ್ಕೆಲ್ಲ ಹಣ ಹಾಕ್ಬಿಡೋದು, ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಈ ಕೆಲಸ ಮಾಡಬೇಕಾ ಬೇಡವಾ, ಮಾಡೋದ್ರಿಂದ ಏನಾದರೂ ಉಪಯೋಗ ಆಗುತ್ತಾ, ಇದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕಾಗತ್ತೆ. ಮತ್ತು ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿರಿ. ಸ್ವಲ್ಪ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ಅದ್ರ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಕೋಪ ತಾಪ ಜಾಸ್ತಿ ಏನೇ ಇದ್ದರೂ ಕೂಡ 5ನೇ ಮನೆಗೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಅಷ್ಟೇ ಪ್ರೀತಿ ವಿಶ್ವಾಸನೂ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಆದರೆ 7ನೇ ಮನೆ ಅಧಿಪತಿ ಕೇತು, ಅಂದರೆ 7ನೇ ಮನೆ ಅಧಿಪತಿ ಶುಕ್ರ ಕೇತು ಜೊತೆಗೆ ಸೇರಿಕೊಂಡಿದ್ದಾನೆ. ಅದು ಒಂದು ಸ್ವಲ್ಪ ನಿಮಗೆ ನಿಮ್ಮ ಸ್ಪೌಸ್ಗೆ, ಅಂದರೆ ಯಾರು ವೃಶ್ಚಿಕ ರಾಶಿನಲ್ಲಿ ಇರ್ತೀರೋ ಅವರ ಗಂಡ ಆಗಿರ್ಬೋದು ಹೆಂಡತಿಗಾಗಿರ್ಬೋದು ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ನಿಮಗೆ ನೋಡಿ 8ನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಬುಧರ ಸಮಾಗಮ ಇದೆ. ಸೊ 8ನೇ ಮನೆಗೆ ಸೂರ್ಯ ಹೋಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳಾಗುವಂಥದ್ದು, ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳಲ್ಲಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದೂ ಆಗಿರ್ಬೋದು, ಇಂಥದ್ದೇ ಆಗುತ್ತೆ ಅಂತಲೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದನ್ನೊಂಚೂರು ನೀವು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು 9ನೇ ಮನೇಲಿ ಗುರು ಕುತ್ಕೊಂಡಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಒಳ್ಳೆ ಭಾಗ್ಯಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಾನೆ. ಅದೆಲ್ಲನೂ ಕೂಡ ನೀವು ಯೂಸ್ ಮಾಡ್ಕೋಬೇಕು ಇವಾಗ. ಇನ್ನು 10ನೇ ಮನೇಲಿ ನಿಮಗೆ ಕೇತು ಮತ್ತು
ಶುಕ್ರರ ಸಮಾಗಮ, ನಾನು ಆಗಲೇ ಹೇಳಿದೆ ಏನು ಶುಕ್ರನ ಜೊತೆಲಿ ಕೇತು ಸೇರಿಕೊಂಡಿರೋದ್ರಿಂದ ಕೆಲವು ಸಮಸ್ಯೆನ ಎದುರಿಸಬೇಕಾಗತ್ತೆ ಅಂತ. ಅದೇನೆಂದರೆ ನಿಮಗೆ ಯುಟ್ರಸ್ ಪ್ರಾಬ್ಲಮ್ ಬರೋದಾಗಿರ್ಬೋದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು ನಿಮಗಲ್ಲ, ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅವ್ರಿಗೆ ಬರೋಂಥ ಚಾನ್ಸಸ್ ಇರುತ್ತೆ. ಆದರೆ ನಿಮಗೆ ನೋಡಿ 10ನೇ ಮನೇಲಿ ಶುಕ್ರ ಕುತ್ಕೊಂಡಿರೋದ್ರಿಂದ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಸ್ವಲ್ಪ ಲಕ್ಸುರಿನೆಸ್ನ ತೊಗೊಂಬಂದು ಕೊಡ್ತಾನೆ, ಅಥವಾ ಆ ಬಿಸ್ನೆಸ್ಗೋಸ್ಕರ ಕೆಲವೊಂದು ಒಳ್ಳೊಳ್ಳೆ ಐಟಮ್ಸ್ನ ಮನೆಗೆ ತೊಗೋಬೇಕು ಅನ್ನೋದನ್ನು ಕೂಡ ನೀವು ಆಲೋಚನೆ ಮಾಡ್ತೀರಾ. ಆದರೆ ಕೇತು ಇರೋದ್ರಿಂದ ಏನಾಗುತ್ತೆ, ಏನಾದರೂ ಕೆಲವೊಂದು ಅಡೆತಡೆಗಳು ಬರಬೇಕಾಗಿದ್ದ ಹಣದಲ್ಲಿ ಸ್ವಲ್ಪ ಸ್ಟಕ್ ಆಗೋದು, ಈ ರೀತಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಅಷ್ಟೇ ಅಂತ ಮೇಜರ್ ಪ್ರಾಬ್ಲಮ್ ಅಂತ ಏನೂ ಇರೋದಿಲ್ಲ. ಇನ್ನು ನಿಮಗೆ ಆಗಿರೋಂಥ ಈ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳಿಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಕುಜ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ, ಅಥವಾ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಶುಕ್ರ ಕೆಟ್ಟಿರೋದ್ರಿಂದ ಶುಕ್ರನಿಗೋಸ್ಕರ ನೀವು ಲಕ್ಷ್ಮೀ ಅಷ್ಟೋತ್ರಗಳನ್ನ ಕೇಳುವಂಥದ್ದು, ಹೆಣ್ಮಕ್ಳಿಗೆ ಶುಕ್ರವಾರ ದಿವಸ ಏನಾದರೂ ಗಿಫ್ಟ್ ಮಾಡುವಂಥದ್ದು, ಏನಾದರೂ ಆಗಿರ್ಬೋದು, ಹೆಣ್ಮಕ್ಳು ಅಲಂಕಾರಕ್ಕೆ ಯೂಸ್ ಮಾಡುವಂಥ ವಸ್ತುಗಳು ಚಿಕ್ಕ ಪುಟ್ಟ, ಅದು 10-20 ರೂಪಾಯಿದಾದರೂ ಪರವಾಗಿಲ್ಲ, ಶುಕ್ರವಾರ ದಿವಸ ಅದನ್ನು ಒಂದು ಹೆಣ್ಮಕ್ಳಿಗೆ ಏನಾದರೂ ಒಂದು ಡೊನೇಟ್ ಮಾಡಿ. ಅದು ಕುಂಕುಮ ಆಗಿರ್ಬೋದು, ಹೂವು ಆಗಿರ್ಬೋದು, ಏನಾದರೂ ಸರಿ ಡೊನೇಟ್ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಸಂತೋಷ ಆಗೋದ್ರಿಂದ ನಿಮಗೆ ಆಗುವಂಥ ಕೆಲವು ನೆಗೆಟಿವಿಟಿ ಖಂಡಿತವಾಗ್ಲೂ ರೆಡ್ಯೂಸ್ ಆಗುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ, ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.